ಸೈಬರ್ ಕೇಸ್ ಕೊಟ್ಟಿದ್ರಲ್ಲ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ದು ಏನ್ ನಡೀತಿದೆ? ಇವತ್ತು ಎವಿಡೆನ್ಸ್ ಕೊಡ್ಬೇಕಾದ್ರೆ ಸೊ ಅದು ಕೊಟ್ಟಾಯ್ತು. ನೆಕ್ಸ್ಟ್ ಡೇ ಕ್ರಾಸ್ ಎಕ್ಸಾಮಿನೇಷನ್. ಒಂದು ಜನ ಹಿಂದೆ ಈ ಕೇಸನ್ನ ಈ ಕೇಸ್ ಬಗ್ಗೆ ಹೇಳೋದಾದ್ರೆ ಈ ರೀತಿ ಆಗಿದ್ದು ನನಗೂ ಇದು ಮಾಡ್ಬೇಕಂತ ನನ್ಗೇನು ಆಸೆ ಇಲ್ಲ, ಬೇಜಾರಾಗುತ್ತೆ. ಬಟ್ ನಾನು ಇದು ನನಗೋಸ್ಕರ ಅಂತ ಮಾಡ್ತಾ ಇರಲ್ಲ. ಏನಂದ್ರೆ ಒಂದು ಪ್ರೆಸಿಡೆಂಟ್ ನಾವು ಸೆಟ್ ಮಾಡ್ಬೇಕು. ಏನಂದ್ರೆ ಹೆಣ್ಮಕ್ಳಿಗೆ ತುಂಬಾ ಟ್ರೋಲ್ ಮಾಡ್ತಾರೆ, ತುಂಬಾ ಹ್ಯಾರಸ್ಮೆಂಟ್ ಮಾಡ್ತಾರೆ. ಅವರು ಎಲ್ಲೋ ಕೂತ್ಕೊಂಡು ಕಂಪ್ಯೂಟರ್ಗೆ ಮೊಬೈಲಲ್ಲಿ ಅವ್ರು ಸುಮ್ಮನೆ ಕಾಮೆಂಟ್ಸ್ ಎಲ್ಲ ಹಾಕ್ತಾರೆ. ಅದು ನಿಲ್ಲಿಸ್ಬೇಕು, ಹೆಣ್ಮಕ್ಳಿಗೆ ಎಸ್ಪೆಷಲಿ ಪ್ರೊಟೆಕ್ಷನ್ ಇರಬೇಕು ಆನ್ಲೈನ್ ಅಂತ ಅವ್ರಿಗೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ. ಅದರ್ವೈಸ್ ಐ ಆಕ್ಚುಲಿ ಫೀಲ್ ಬ್ಯಾಡ್. ನನಗೆ ಯಾರಿಗೂ ಶಿಕ್ಷೆ ಆಗ್ಬೇಕು, ಅವ್ರಿಗೆ ಈ ಥರ ಆಗ್ಬೇಕಂತ ನನಗೇನು ಆ ಥರ ಆಸೆ ಇದೆ. ಬಟ್ ಆಸ್ ಎ ಸೊಸೈಟಿ ಸಿವಿಲಿಟಿ ಇರಬೇಕು, ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಮಾತಾಡಿಸ್ಬೇಕು ಅಂತ ಉದ್ದೇಶದಲ್ಲಿ ನಾನು ಈ ಕೇಸ್ನ ಫೈಲ್ ಮಾಡಿದೆ. ತುಂಬಾ ಅಪರೂಪ ನೀವು ಈ ರೀತಿ ಕೋರ್ಟ್ ಕೇಸ್ ಫಸ್ಟ್ ಟೈಮ್ ಆಗ್ತಾ ಇಡೀ ಮಹಿಳಾ ಒಂದು ಇದಕ್ಕೆ ಇದಾಗಿ ನಿಂತಿದ್ದಾರೆ. ಡೆಫಿನೆಟ್ಲಿ ಎಲ್ಲ ಹೆಣ್ಮಕ್ಳಿಗೋಸ್ಕರ ನಾನು ಇದು ಫೈಟ್ ಮಾಡ್ತಾ ಇರೋದು. ನನಗೋಸ್ಕರ ಅಲ್ಲ, ನನಗೋಸ್ಕರ ಮಾತ್ರ ಇದ್ದಿದ್ರೆ ನಾನು ಯಾವಾಗಲೂ ನಾನು ಕೇಸ್ ವಾಪಸ್ ತಗೊಳ್ತಾ ಇದ್ದೆ. ಯಾಕಂದ್ರೆ ನನಗೆ ಯಾರಿಗೂ ನನಗೆ ಐ ವಿಲ್ ವಾಂಟ್ ಟು ಪನಿಷ್ ಎನಿಬಡಿ ಫಾರ್ ಸೇಮ್. ಬಟ್ ಆಸ್ ಎ ಸೊಸೈಟಿ ವಿ ನೀಡ್ ಟು ಸೆಟ್ ಅ ಪ್ರೆಸಿಡೆಂಟ್. ಇವಾಗ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಇನ್ನಷ್ಟು ಹೆಣ್ಮಕ್ಳಿಗೆ ಈ ಥರ ಅವರು ಫೋನ್ ಮಾಡೇ ಮಾಡ್ತಾರೆ. ರೇಪ್ ಮಾಡ್ತೀನಿ, ಕೊಲೆ ಮಾಡ್ತೀನಿ, ಆಮೇಲೆ ನ್ಯೂಡ್ ಫೋಟೋಸು ವಿಡಿಯೋಸ್ ಕಳ್ಸೋದೆಲ್ಲ ನಿಲ್ಸಲ್ಲ ಅವರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಒಂದು ಸ್ಟ್ಯಾಂಡ್ ತಗೊಂಡು ನಾನು ಫೈಟ್ ಮಾಡ್ತೀನಿ. ಮೇಡಮ್ ಇನ್ನೂ ಕೂಡ ಬೇರೆ ಬೇರೆ ಅದಕ್ಕೆ ನಾನು ಹೇಳಿದ್ನಲ್ಲ, ಈ ಕೇಸ್ ಮೇಲೆ ಈ ಜಡ್ಜ್ ಏನು ತಗೋತಾರೆ ಅದ್ರ ಮೇಲೆ ಇಟ್ ವಿಲ್ ಸೆಟ್ ಅ ವೆರಿ ಗುಡ್ ಪ್ರೆಸಿಡೆಂಟ್. ಅವಾಗ ಸ್ವಲ್ಪ ಏನೇನು ಭಯ ಬರುತ್ತೆ, ಆಮೇಲೆ ಅವ್ರಿಗೆ ಎಲ್ಲಿ ಮುಜುಗರ ಬರುತ್ತೆ ಅಂದ್ರೆ ದೇ ಹ್ಯಾವ್ ಸಮ್ ಫ್ಯೂರ್ ದಟ್ ನಾಳೆ ಅವ್ರು ಏನೇನು ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಈ ಥರ ಜೈಲಿಗೆ ಹೋಗ್ಬೋದು, 2 ವರ್ಷ ಜೈಲು ಶಿಕ್ಷೆ ಇದೆ, ಅವ್ರು ಹೋಗ್ಬೋದು, ಆಲ್ಮೋಸ್ಟ್ ಅಪ್ ಟು 7 years ಶಿಕ್ಷೆ ಇದೆ. ಸೊ ಅದನ್ನ ಅವ್ರು ಯೋಚನೆ ಮಾಡಿ ದೇ ಬಿ ವೆರಿ ಕೇರ್ಫುಲ್ ಅಂಡ್ ಇದು ಸಾಮಾನ್ಯವಾಗಿ ಅವರೇನು ದೂರ ಮಾಡಿಲ್ಲ. ಮಕ್ಕಳನ್ನ ಸೇರಿಸಿ ಅವರು ಅವ್ರು ಹೇಳ್ತೀನಿ ಮಕ್ಕಳನ್ನ ರೇಪ್ ಮಾಡ್ತೀವಿ, ಇನ್ನು ಪೊಲೀಸ್ ಮುಂದೆ ರೇಪ್ ಮಾಡ್ತೀವಿ, ಕೊಲೆ ಮಾಡ್ತೀವಿ ಇದೆಲ್ಲ ಹೇಳಿದಾರಲ್ಲ. ದಿಸ್ ಇಸ್ ನಾಟ್ ನಾರ್ಮಲ್. ಇದನ್ನ ನಾನು ಬಿಟ್ಟಿದ್ದೆ. ಇವಾಗ ನನಗೆ ಮಾಡಿದಾರೆ ಅಂದ್ರೆ ಬೇರೆ ಸಾಮಾನ್ಯ ಹೆಣ್ಮಕ್ಳಿಗೆ ಈ ಥರ ಮಾಡ್ತಾರೆ. ಆಬ್ವಿಯಸ್ಲಿ ನನಗೆ ಅದು ಅರ್ಥ ಆಗುತ್ತೆ ಯಾಕೆ ಅವರು ಓದುತ್ತಿದ್ದಾರೆ, ಯಾಕಂದ್ರೆ ಕೋರ್ಟ್ ಕಚೇರಿ ಸುಮ್ಮನೆ ಅಲ್ಲಪ್ಪ. ಯು ಹ್ಯಾವ್ ಟು ಕೀಪ್ ಕಮಿಂಗ್, ಧೈರ್ಯ ಇಟ್ಕೋಬೇಕು, ಕರೆದಾಗೆಲ್ಲ ನಾವು ಬರಬೇಕು. ಆ್ಯಂಡ್ ಇಟ್ ಇಸ್ ನಾಟ್ ಈಸಿ. ನಾನು ಇವತ್ತು ಆಲ್ಮೋಸ್ಟ್ 4 hours I have stood over there just to give my evidence. So it is not easy. ಆದರೂ ಕೂಡ ನಾನು ಎಲ್ಲ ಹೆಣ್ಮಕ್ಳಿಗೆ ಪರ ನಾನು ಫೈಟ್ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಈಸಿ. ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.